ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನೆನ್ನೆ ಆಪಲ್ದು ಕೀನೋಟ್ ಅನೌನ್ಸ್ಮೆಂಟ್ ಆಯಿತು. ಅದರಲ್ಲಿ 4 ಹೊಸ ಐಫೋನ್ 14 ಸೀರೀಸ್ನ ಫೋನ್ಗಳನ್ನ ಲಾಂಚ್ ಮಾಡಿರುವಂಥದ್ದು, 3 ಡಿಫ್ರೆಂಟ್ ವಾಚಸ್ಗಳನ್ನ ಲಾಂಚ್ ಮಾಡಿದರೆ ಮತ್ತು ಏರ್ಪಾಡ್ ಪ್ರೋ ಸೆಕೆಂಡ್ ಜನ್ರೇಷನ್ನ ಕೂಡ ಲಾಂಚ್ ಮಾಡಿರುವಂಥದ್ದು. ಮೊದಲನೇದಾಗಿ ವಾಚ್ಗಳಿಂದ ಶುರು ಮಾಡ್ತೀನಿ. ಆಪಲ್ದು ಮೋಸ್ಟ್ ಅಫೋರ್ಡಬಲ್ ವಾಚ್ ಆಪಲ್ ವಾಚ್ SE, ಇದರ ಬೇಸ್ ವೇರಿಯಂಟ್ 40mm ಇಂದು 30,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. ಸೊ ಬೇಸ್ ವೇರಿಯಂಟೇ 30,000 ರೂಪಾಯಿ ಇದೆ. ನಂತರ ಸೀರೀಸ್ 18 ಆಪಲ್ ವಾಚ್ ಸೀರೀಸ್ 8 ಹೊಸ ವಾಚ್ ಲಾಂಚ್ ಆಯಿತು. ಇದ್ರದ್ದು ಅಲ್ಯೂಮಿನಿಯಂ 41mm ಇಂದು 46,000. ನಮ್ಮ ಭಾರತದಲ್ಲಿ ಜಾಸ್ತಿ ಇರುತ್ತೆ, ಅಮೆರಿಕಾದಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಆಯಿತಾ. ಸೊ 46,000 ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು. ನಂತರ ಮೋಸ್ಟ್ ಪ್ರೀಮಿಯಂ ಆಪಲ್ ವಾಚ್ ಅಲ್ಟ್ರಾ ಅಂತ ಹೊಸ ವಾಚ್ ಲಾಂಚ್ ಮಾಡಿದ್ದಾರೆ. ಸೊ ಇದರ ಬೆಲೆ ನಮ್ಮ ಭಾರತದಲ್ಲಿ ಸುಮಾರು 90,000 ರೂಪಾಯಿ ವಾಚ್ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಇದರ ಬ್ಯಾಟ್ರಿ ಲೈಫ್ ಬರೀ 36 ಗಂಟೆ, ಅಂದರೆ 1.5 ದಿನ ಬರುತ್ತೆ. ಸೊ ಇದಕ್ಕೆ 90,000 ಕೊಡ್ಬೇಕು ನಾವು. ಕ್ರೇಜಿ ಗುರು ಯಪ್ಪ. ಇನ್ನು ನೆಕ್ಸ್ಟು ಏರ್ಪಾಡ್ಸ್ ಪ್ರೋ ಸೆಕೆಂಡ್ ಜನ್ರೇಷನ್ ಲಾಂಚ್ ಮಾಡಿದ್ದಾರೆ. ಬ್ಯಾಟ್ರಿ ಲೈಫ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಅದು ಬಿಟ್ಟರೆ ಲುಕ್ ವೈಸಲ್ಲಿ ಆಲ್ಮೋಸ್ಟ್ ಸೇಮ್ ಅದೇ ರೀತಿ ಇರುವಂಥದ್ದು, ಏನು ಲುಕ್ ವೈಸ್ ಚೇಂಜ್ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಐಫೋನಿಗೆ ಬಂದ್ಬಿಡ್ತೀನಿ ಆಯಿತಾ. ಐಫೋನ್ 14, 14 ಪ್ಲಸ್, 14 ಪ್ರೋ, 14 ಪ್ರೋ ಮ್ಯಾಕ್ಸ್ 4 ಫೋನ್ಗಳನ್ನು ಈ ಬಾರಿ ಲಾಂಚ್ ಮಾಡಿರುವಂಥದ್ದು. ಈಗಲೇ ಹೇಳ್ಬಿಡ್ತೀನಿ, ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಐಫೋನ್ 13 ಇದೆ ಅಂತ ಅಂದರೆ, ಐಫೋನ್ 13 ಇದ್ದು ಐಫೋನ್ 14ಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಸ್ಪೆಸಿಫಿಕೇಶನ್ ಮೇಜರ್ ಚೇಂಜ್ ಏನೂ ಇಲ್ಲ, ಸೇಮ್ ಟು ಸೇಮ್ ಫೋನ್. ಸಣ್ಣ ಚೇಂಜಸನ್ನು ಮಾಡಲಾಗಿರುವಂಥದ್ದು ಅಷ್ಟೇ. ಐಫೋನ್ 13ಗೂ ಐಫೋನ್ 14ಗೂ ಅಂಥ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಪ್ರೊಸೆಸರ್ ಕೂಡ ಸೇಮು, ಡಿಸ್ಪ್ಲೇ ಸೇಮು, ಸೈಜ್ ಸೇಮ್, ಎಲ್ಲ ಸೇಮ್ ಟು ಸೇಮ್ ಇರುವಂಥದ್ದು. ಈ ಬಾರಿ ಏನು ಮಾಡಿದರೆ ಅಂತಂದರೆ ಐಫೋನ್ 14 ಮತ್ತು 14 ಪ್ಲಸ್ ಅಂತ 2 ಸೈಜ್ನ ವೇರಿಯಂಟ್ ಲಾಂಚ್ ಮಾಡಿರುವಂಥದ್ದು ಆಯಿತಾ. ಒಂದೇನಪ್ಪ ಅಂತ ಅಂದರೆ ಐಫೋನ್ 14ಅಲ್ಲಿ 6.1 ಇಂಚ್ ಇದ್ದರೆ 14 ಪ್ಲಸ್ಸಲ್ಲಿ ನಿಮಗೆ 6.7 ಇಂಚ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಅವೆರಡರ ಸ್ಪೆಸಿಫಿಕೇಶನ್ ಆಲ್ಮೋಸ್ಟ್ ಸೇಮ್ ಟು ಸೇಮ್, ಏನೂ ಚೇಂಜ್ ಇಲ್ಲ. ಈ ಒಂದು 13 ಕಂಪೇರ್ ಮಾಡಿದ್ರೆ 14ನ ಚೇಂಜಸ್ ಕೆಲವು ಡಿಸೈನ್ ಲುಕ್ ಅಂತೂ ಸೇಮ್. ಬ್ಯಾಕ್ ಒಂದು ಕ್ಯಾಮ್ರಾ ಪ್ಲೇಸ್ಮೆಂಟು ಹಂಗೆ ಇದೆ, ಫ್ರಂಟ್ ನಾಚ್ ಕೂಡ ಹಂಗೆ ಇರುವಂಥದ್ದು, ಏನು ಡಿಫ್ರೆನ್ಸ್ ಇಲ್ಲ. ಮೇಜರ್ ಡಿಫ್ರೆನ್ಸ್ ಎಲ್ಲಿ ಕಾಣುತ್ತೆ ಅಂತ ಅಂದರೆ ನಿಮಗೆ ಈ ಸಲ ನಿಮಗೆ ಐಫೋನ್ 14ಅಲ್ಲಿ ಬರೀ ಸಿಮ್ ಓನ್ಲಿ, ಅಮೆರಿಕಾದಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಯಾವುದೇ ಫಿಸಿಕಲ್ ಸಿಮ್ ಹಾಕೋ ಅವಶ್ಯಕತೆನೇ ಇಲ್ಲ, ಬರೀ ಸಿಮ್. ಎರಡಕ್ಕೂ ಕೂಡ ಸಿಮ್ ಹಾಕೋ ರೀತಿ ಫೀಚರನ್ನು ತೊಗೊಂಬಂದಿರುವಂಥದ್ದು. ನಂತರ ಪ್ರೊಸೆಸರ್ನಲ್ಲಿ ಒಂದು ಸಣ್ಣ ಚೇಂಜನ್ನು ಮಾಡಲಾಗಿರುವಂಥದ್ದು. ಎರಡೂ ಕೂಡ ಆಪಲ್ದು ಬಯೋನಿಕ್ A15 ಪ್ರೊಸೆಸರನ್ನೇ, ಎರಡು ಕೂಡ 5 ನ್ಯಾನೋಮೀಟರ್. ಆದರೆ ಈ ಒಂದು 14ಅಲ್ಲಿ ಏನು GPU ಇದಲ್ವಾ, ಆಪಲ್ದು GPU ಇದಲ್ವಾ, 13ಅಲ್ಲಿ 4 ಕೋರ್ GPU ಇತ್ತು. ಈ ಬಾರಿ 5 ಕೋರ್ GPU ಮಾಡಿರುವಂಥದ್ದು ಆಯಿತಾ. ಅದು ಬಿಟ್ಟರೆ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಮುಂಚೆ ಬ್ಲೂಟೂತ್ 5.1 ಇತ್ತು, ಈ ಒಂದು 14ಅಲ್ಲಿ 5.3 ಮಾಡಿದ್ದಾರೆ. ಈ ಕಂಪ್ಲೀಟ್ ಐಫೋನ್ 14 ಸೀರೀಸ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫೀಚರ್ ಅನಿಸಿದ್ದು ಕ್ರ್ಯಾಶ್ ಡಿಟೆಕ್ಷನ್. ಇನ್ ಕೇಸ್ ನೀವು ಈ ಫೋನ್ ಹಿಡ್ಕೊಂಡು ಕಾರ್ ಏನಾದ್ರು ಕ್ರ್ಯಾಶ್ ಆಯಿತು ಅಥವಾ ಬೈಕ್ ಕ್ರ್ಯಾಶ್ ಆಯಿತು ಅಂದರೆ ಡಿಟೆಕ್ಟ್ ಮಾಡಿಬಿಟ್ಟು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರಿಗೆ ಶೇರ್ ಮಾಡುತ್ತೆ. ಮತ್ತು ಸ್ಯಾಟಲೈಟ್ ಬೇಸ್ಡ್ SOS ಆಯಿತಾ. ಸೊ ಅದು ನಮ್ಮ ಭಾರತಕ್ಕೇನೋ ಬರಲ್ಲ ಸದ್ಯಕ್ಕೆ, US ಅಲ್ಲಿ ಇರುತ್ತಂತೆ. ಫಸ್ಟ್ 2 ವರ್ಷ ಏನೋ ಫ್ರೀಯಾಗಿ ಕೊಡ್ತಾರಂತೆ. ಸೊ ಎಮರ್ಜೆನ್ಸಿ ನೀವು ಮೊಬೈಲ್ ನೆಟ್ವರ್ಕ್ ಇಲ್ಲ ಅಂದರೂ ಕೂಡ ಸ್ಯಾಟಲೈಟ್ ನೆಟ್ವರ್ಕ್ನ ಮುಖಾಂತರ ಎಮರ್ಜೆನ್ಸಿ ಮೆಸೇಜ್ನ ಕಳಿಸ್ಬೋದು. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಅಷ್ಟೇ. ಅದು ಬಿಟ್ಟು ನಿಮಗೇನು ಮೇಜರ್ ಚೇಂಜಸ್ ಈ ಒಂದು ಫೋನಲ್ಲಿ ಸಿಗ್ತಾಯಿಲ್ಲ. ಕ್ಯಾಮ್ರಾ ಅಂದರೆ ಸ್ಪೆಕ್ ವೈಸ್ ಎರಡು ಕೂಡ 12 MP, ಎರಡು ಕೂಡ ಆಲ್ಮೋಸ್ಟ್ ಸೇಮ್. ಬಟ್ ಹೊಸ ಫೋನಲ್ಲಿ 14ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಸೊ ಪ್ರೊಸೆಸಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ತಾರೆ. ಅದರಿಂದ ಮೋಸ್ಟ್ಲಿ 13ಗಿಂತ 14ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಚೆನ್ನಾಗಿ ಬರ್ಬೋದೇನೋ. ಮೇಜರ್ ಡಿಫ್ರೆನ್ಸ್ ಇರುತ್ತೆ ಅಂತ ನನಗಂತೂ ಅನಿಸಲ್ಲ. ಸೊ ಇನ್ ಕೇಸ್ ನಿಮ್ಮ ಹತ್ರ ಐಫೋನ್ 13 ಇದ್ದರೆ ಯಾವುದೇ ಕಾರಣಕ್ಕೂ ನೀವು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇನ್ ಕೇಸ್ ದೊಡ್ಡ ಸೈಜ್ ಬೇಕು ನಿಮಗೆ, 6.1 ಇಂಚ್ ಇದೆ, 6.7 ಸ್ವಲ್ಪ ದೊಡ್ಡದು ಬೇಕು ಅಂತ ಅಂದರೆ ಬೇಕಾದ್ರೆ ಪ್ಲಸ್ಸಿಗೆ ಅಪ್ಗ್ರೇಡ್ ಮಾಡ್ಕೊಬೋದು. ಪರ್ಸ್ನಲಿ ನನಗೆ ಅನ್ನಿಸ್ತಂಗೆ ಅಪ್ಗ್ರೇಡ್ ಅವಶ್ಯಕತೆನೇ ಇಲ್ಲ. ಸೊ ನನಗೆ ಅನ್ನಿಸ್ತಂಗೆ ಐಫೋನ್ 14 ಲಾಂಚ್ ಆದಮೇಲೆ ಈ ಒಂದು ಐಫೋನ್ 13 ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಪ್ರಿಫರಬಲಿ ನಾನಂತೂ 14 ತೊಗೊಳೋದಕ್ಕಿಂತ ಬೆಲೆ ಕಡಿಮೆ ಆಗಿರುವಂಥ ಐಫೋನ್ 13 ಪರ್ಚೇಸ್ ಮಾಡಿಬಿಡ್ತೀನಿ. ಅದೇ ಬೆಸ್ಟ್ ಆಪ್ಷನ್ ಅನ್ಕೋತೀನಿ. ಯಾಕೆಂದರೆ ಮೇಜರ್ ಅಪ್ಡೇಟ್ಸ್ ಇಲ್ಲದ ಕಾರಣ 13 ತೊಗೊಬೋದು ನಾವು ಆರಾಮಾಗಿ. ಸೊ ಇದು ನನ್ನ ಒಪಿನಿಯನ್ನು. ಸೊ 13 ಇದ್ದವರು 100% ಫುಲ್ ಪಾರ್ಟಿ ಮಾಡಿರ್ತಾರೆ. ಹೊಸ ಫೋನ್ ಬಂತು ಅಂದ ತಕ್ಷಣ ಎಷ್ಟೋ ಜನ ಬೇಜಾರಾಗ್ಬಿಟ್ಟಿದೆ, ನನ್ನ ಫೋನ್ ಹಳದಾಯಿತು ಅಂತ. ಬಟ್ ನಿಮ್ಮ ಹತ್ರ 13 ಇದ್ದರೆ
ತಲೆಗೆಡ್ಸ್ಕೊಂಬೇಡಿ. 13-14 ಏನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟು ಇನ್ನು ಉಳಿದ 2 ಫೋನ್ಗಳು ಐಫೋನ್ 14 Pro ಮತ್ತು 14 Pro Max. ಇದರಲ್ಲೂ ಕೂಡ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಒಂದು ದೊಡ್ಡ ಮೇಜರ್ ಚೇಂಜ್ ಏನಪ್ಪ ಅಂತ ಅಂದರೆ ಈ ಒಂದು ಫೋನ್ನ ಪಂಚೋಲ್ ಕ್ಯಾಮ್ರಾ, ಓವಲ್ ಶೇಪಲ್ಲಿರುವಂಥ ಪಂಚೋಲ್ ಕ್ಯಾಮ್ರಾ ನೋಡ್ತಾ ಇದ್ದೀರಾ. ಸೊ ಈ ರೀತಿ ಡಿಸೈನ್ನ ಒಂದು 14 Pro ಮತ್ತು Pro Maxಗೆ ತೊಗೊಂಬಂದಿರುವಂಥದ್ದು. ಅದನ್ನು ಬಿಟ್ಟರೆ ಬ್ಯಾಕ್ ಡಿಸೈನ್ ಸೇಮ್ ಟು ಸೇಮ್. ಒಂದು ಕ್ಯಾಮ್ರಾ ಪ್ಲೇಸ್ಮೆಂಟ್, 3 ಕ್ಯಾಮ್ರಾ ಪ್ಲೇಸ್ಮೆಂಟ್ ಮುಂಚೆ 13 Pro Max ಪ್ರೋಲ್ ಹೆಂಗಿತ್ತು ಸೊ ಅದೇ ರೀತಿ ಇರುವಂಥದ್ದು. ಇದರಲ್ಲಿ ಹಿಂದ್ಗಡೆ ಮತ್ತು ಒಂದು ಸೈಡ್ ಬೆಸಲ್ ಚೇಂಜ್ ಏನು ಅಂದರೆ ಏನೂ ಆಗಿಲ್ಲ. ಜಸ್ಟ್ ಡಿಸೈನ್ ಲುಕ್ಕಲ್ಲಿ ನಿಮಗೆ ಪಂಚೋಲ್ ರೀತಿ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಅಷ್ಟೇ, ಆಯಿತಾ. ಇನ್ನು ಅದನ್ನು ಬಿಟ್ಟರೆ ನಿಮಗೆ ಇದರಲ್ಲೂ ಕೂಡ ಅಷ್ಟೇ ಸೇಮ್ ಇ ಸಿಮ್ ಓನ್ಲಿ ಆಪ್ಷನ್ ಕೂಡ ಇರುವಂಥದ್ದು. ಮತ್ತು ಡಿಸ್ಪ್ಲೇಲಿ ಒಂದು ಸಣ್ಣ ಚೇಂಜನ್ನು ಮಾಡಲಾಗಿದೆ. ಸೇಮ್ ಸೈಜ್ ಡಿಸ್ಪ್ಲೇ ಪ್ರತಿಯೊಂದು ಸೇಮ್, ಆದರೆ ಬ್ರೈಟ್ನೆಸ್ಸು ಈ ಒಂದು ಪ್ರೋಲಿ ಅಂದರೆ 14 Proನಲ್ಲಿ 14 Pro ಮತ್ತು Pro Maxಲ್ಲಿ ನಿಮಗೆ 2000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇರುವಂಥದ್ದು. ಅದೊಂದೇ ಡಿಸ್ಪ್ಲೇಲಿ ಮೇಜರ್ ಚೇಂಜಸ್. ಉಳಿದಿದ್ದು ಎಲ್ಲದು ಕೂಡ ಸೇಮ್ ಅದೇ ರೀತಿ. ಡಾಲ್ಬಿ ವಿಷನ್ನು, HDR10 ಸೇಮ್, ಎಲ್ಲ ಸೇಮ್ ಟು ಸೇಮ್ ಇರುವಂಥದ್ದು. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಐಫೋನ್ 14 Pro ಮತ್ತು Pro Maxಲ್ಲಿ ಅಪ್ಗ್ರೇಡ್ ಮಾಡಲಾಗಿರುವಂಥದ್ದು. ಬಯೋನಿಕ್ಕಿಂದು A16 ಪ್ರೊಸೆಸರ್ನ ಹಾಕಿದ್ದಾರೆ. ಹಳೆ 13 Pro Maxಲ್ಲಿ ನಿಮಗೆ ಬಯೋನಿಕ್ A15 ಇತ್ತು, ಅದನ್ನು ಅಪ್ಗ್ರೇಡ್ ಮಾಡಿ A16 ಹಾಕಿದ್ದಾರೆ. ಸೊ ಇದೊಂದು ದೊಡ್ಡ ಅಪ್ಗ್ರೇಡ್ ಅಂತ ಬೇಕಾದರೂ ಅನ್ಬೋದು. ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಕ್ಯಾಮ್ರಾ ಕೂಡ ಒಂದು ದೊಡ್ಡ ಅಪ್ಗ್ರೇಡ್ ಅಂತ ಅನ್ಬೋದು. ಮುಂಚೆ ಎಲ್ಲ ಐಫೋನ್ಗಳಲ್ಲಿ 12 MP ಕ್ಯಾಮ್ರಾ ಇರ್ತಿತ್ತು ಬರೀ. 13 Pro Maxಲ್ಲಿ ಬರೀ 12 MP ಕ್ಯಾಮ್ರಾ ಇರ್ತಿದ್ದು. ಈಗ 48 MP ಅಪ್ಗ್ರೇಡ್ ಮಾಡಿರುವಂಥದ್ದು ತುಂಬ ದೊಡ್ಡ ವಿಷಯ. ಅದನ್ನು ಬಿಟ್ಟರೆ ಟೆಲಿಫೋಟೋ ಮತ್ತು ಅಲ್ಟ್ರಾ ವೈಡ್ ಆ್ಯಂಗಲ್ 2 ಕೂಡ ಅಷ್ಟೇ ಇದೆ, ಅದನ್ನೇನು ಚೇಂಜ್ ಮಾಡಿಲ್ಲ. 12 MP ಇದೆ ಅದು. ಜಸ್ಟ್ ಒಂದು ಮೈನ್ ಸೆನ್ಸಾರ್ನ 48 MP ಅಪ್ಗ್ರೇಡ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ಇದೆ, ಸ್ವಲ್ಪ ಅಪರ್ಚರ್ ಕಡಿಮೆ ಆಗಿದೆ ಅಷ್ಟೇ. ಸೊ ನಿಮಗೆ ಉಳಿದಿದ್ದೆಲ್ಲ ಆಲ್ಮೋಸ್ಟ್ ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ ನಂಗೆ ಅನಿಸ್ತಂಗೆ ಸ್ವಲ್ಪ ಇಂಪ್ರೂವ್ ಆಗಿರುತ್ತೆ. ಏನಕ್ಕೆ ಅಂದರೆ 14 Pro ಮತ್ತು Pro Maxಲ್ಲಿ ಪ್ರೊಸೆಸರ್ ಕೂಡ ಇಂಪ್ರೂವ್ ಆಗಿದೆ, ಸೆನ್ಸರ್ನ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಅದರಿಂದ ಕ್ಯಾಮ್ರಾ ಕೂಡ ನಂಗೆ ಅನ್ನಿಸ್ತಂಗೆ ಇಂಪ್ರೂವ್ ಆಗಿರುತ್ತೆ. ನೋಡೋಣ, ಇನ್ ಕೇಸ್ ನಾನು ಅದನ್ನು ಪರ್ಚೇಸ್ ಮಾಡಿದೆ ಅಥವಾ ನನಗೆ ಅವ್ರು ಕಳಿಸಲ್ಲ, ಪರ್ಚೇಸ್ ಮಾಡಿದೆ ಅಂದರೆ ನೋಡೋಣ, ರಿವ್ಯೂ ಮಾಡಿಬಿಟ್ಟು ಟ್ರೈ ಮಾಡಿ ನೋಡ್ತೀನಿ. ಈಗ ನನ್ನ ಕ್ಯಾಮ್ರಾ ಕ್ವಾಲಿಟಿ ಹೆಂಗೆ ಜಡ್ಜ್ ಮಾಡ್ತೀರಾ. ಇನ್ನು ಬ್ಲೂಟೂತ್ನ ವೇರಿಯಂಟ್ ಕೂಡ ಚೇಂಜ್ ಆಗಿದೆ. 5.1 ಇರ್ತಾಯಿತ್ತು, 5.0 ಕೊಡೋರು ಎಷ್ಟೋ ಸಲ, ಇದೀಗ 5.3ಕ್ಕೆ ಅಪ್ಗ್ರೇಡ್ ಮಾಡಲಾಗಿದೆ. ಸೊ ಇದಿಷ್ಟು ನಂಗೆ ಅನಿಸ್ತಂಗೆ ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ಬ್ಯಾಟ್ರಿ ಕೂಡ ಏನೋ ಇಂಪ್ರೂವ್ ಮಾಡಿದಿರಂತೆ, ಎಷ್ಟು ಎಕ್ಸಾಕ್ಟ್ಲಿ ಅವ್ರು ಹೇಳಲ್ಲ. ಆಪಲ್ನವರು ಎಷ್ಟು mAh ಕೆಪಾಸಿಟಿ ಬ್ಯಾಟ್ರಿ ಹಾಕಿದ್ದಾರೆ ಅಂತ ಹೇಳಲ್ಲ. ಸೊ ಇದರಲ್ಲೂ ಕೂಡ ಇಲ್ಲ. ಸೊ ಇದಿಷ್ಟು ಈ ಒಂದು ಕೆಲವೊಂದು ಅಪ್ಗ್ರೇಡ್ಗಳು ಈ ಒಂದು ಐಫೋನ್ 13 ಸೀರೀಸಿಂದ 14ಗೆ. ನಂಗೆ ಅನಿಸ್ತಂಗೆ ಮೇಜರ್ ಇಲ್ಲ. 14 Pro Max ಸ್ವಲ್ಪ ಅಪ್ಗ್ರೇಡ್ಗಳು ಇದ್ದಾವೆ, ನಾನು ಬಿಟ್ಟರೆ ಐಫೋನ್ 14 ಪ್ಲಸ್ಸಲ್ಲಿ ಏನೂ ಚೇಂಜಸ್ ಇಲ್ಲ. ಸೊ ಇಷ್ಟು ಈ ನೆನ್ನೆ ಆದಂಥ ಒಂದು ಆಪಲ್ದ ಕೀನೋಟಲ್ಲಿ ಆದಂಥ ಕೆಲವೊಂದು ಪ್ರಾಡಕ್ಟ್ಗಳ ಪರಿಚಯ. ನಿಮಗಿದ್ರ ಬಗ್ಗೆ ಏನಿಸಿದ ವಿಡಿಯೋ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ